ಕೂದಲುದುರುವಿಕೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ. ಮೇಡಮ್, ಸಿಕ್ಕಾಪಟ್ಟೆ ಕೂದಲು ಉದುರ್ತಾ ಇದೆ, ಬುಡ ಸಮೇತ ಕಿತ್ತು ಬರ್ತಾ ಇದೆ, ಎಷ್ಟು ಸತಿ ಬಾಚಿದ್ರು, ಎಷ್ಟು ಸತಿ ಕೈ ಹಾಕಿದ್ರು ಅಷ್ಟು ಸತಿ ಇಷ್ಟಿಷ್ಟು ಕೂದಲುಗಳು ಬುಡ ಸಮೇತ ಬರ್ತಾ ಇದೆ. ಹೀಗೆ ಆದ್ರೆ ತಲೆ ಪೂರ್ತಿ ಖಾಲಿನೇ ಆಗ್ಬಿಡತ್ತೇನೋ ಅಂತ ಅನಿಸ್ತಾ ಇದೆ. ಅಷ್ಟಕ್ಕೂ ಮೀರಿ ನಾನ್ ದಿನ ಯೋಗ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ಜಿಮ್ಮಿಗೆ ಹೋಗ್ತೀನಿ, ಒಳ್ಳೆ ಆಹಾರವನ್ನ ತಿಂತೀನಿ, ಹೆಲ್ದಿ ಡಯಟ್, ಆ ಸೀಡ್ಸು, ಈ ಸೀಡ್ಸು, ಆ ಡ್ರೈ ಫ್ರೂಟ್ಸ್, ಈ ಡ್ರೈ ನಟ್ಸ್ಗಳು, ಅಷ್ಟೇ ಅಲ್ಲದೆ ಆಹಾರದಲ್ಲಿ ಕೂಡ ಎಲ್ಲಾ ರೀತಿಯ ಪೋಷಕಾಂಶಗಳು ಇರೋ ರೀತಿಯಲ್ಲಿ ನಾನು ನೋಡ್ಕೊಳ್ತಾ ಇದ್ದೀನಿ. ಆದರೂ ನನ್ನ ಕೂದಲು ಹೀಗೆ ಉದುರ್ತಾ ಇದೆ, ಆದರೂ ಕೂಡ ನನ್ನ ಚರ್ಮ ಈ ತರ ಕಾಂತಿ ಕಳ್ಕೊಳ್ತಾ ಇದೆ. ಯಾಕೆ? ಏನ್ ಮಾಡ್ಬೇಕು? ನಿಮ್ಮ ಸಸ್ಯ ಸಂಜೀವಿನಿ ಆಯಿಲ್ ಅನ್ನ ಹಚ್ಚಿದ್ರೆ ಇದು ಸರಿ ಹೋಗತ್ತಾ? ಸಸ್ಯ ಸಂಜೀವಿನಿ ಆಯಿಲ್ ಹಚ್ಚಿದ್ರೆ ಮತ್ತೆ ಪುನಃ ವಾಪಸ್ ಎಲ್ಲ ಚೆನ್ನಾಗಿ ಕೂದಲು ಬೆಳೆಯಕ್ ಶುರು ಆಗತ್ತಾ? ಇಂತಹ ಹಲವಾರು ಪ್ರಶ್ನೆಗಳು ನೀವು ಈಗಾಗ್ಲೇ ನನ್ನಲ್ಲಿ ಕೇಳಿರ್ಬೋದು. ಕೇಳದೆ ಇದ್ದವರಿಗೂ ತಲೆಯಲ್ಲಂತೂ ಈ ಪ್ರಶ್ನೆ ಇರ್ಬೋದು. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಹೇರ್ ಫಾಲ್ ಹಾಗೂ ಅದರ ಹಿಂದಿನ ಕಾರಣಗಳು ಮತ್ತು ಅದರಲ್ಲಿ ಮಾಡಬೇಕಾದಂತಹ ಪರಿಹಾರ ಕ್ರಮಗಳ ಬಗ್ಗೆ ಮಾತನಾಡೋಣ. ಮಾಹಿತಿಯನ್ನ ಸಂಪೂರ್ಣವಾಗಿ ಪಡ್ಕೊಳ್ಳೋಕೆ ವಿಡಿಯೋವನ್ನ ಕೊನೆ ತನಕ ನೋಡ್ಬೇಕು. ಅಷ್ಟೇ ಅಲ್ಲದೆ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡ್ಲಿಕ್ಕೆ ಮರಿಬೇಡಿ. ನಮಸ್ತೆ, ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಕೂದಲು ಹಾಗೂ ಕೂದಲಿನ ಬೆಳೆಯುವಿಕೆ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಅಸ್ಥಿ ಧಾತುವಿನ ಮೇಲೆ ನಿರ್ಧಾರಿತವಾದಂಥದ್ದು. ಏನಿದು? ಮೂಳೆಗೂ ಕೂದಲಿಗೂ ಸಂಬಂಧವ? ಹೌದು ವೀಕ್ಷಕರೇ, ಆಯುರ್ವೇದದ ಪ್ರಕಾರ ಜಾಠರಾಗ್ನಿ, ಧಾತ್ವಾಗ್ನಿ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ಈಗಾಗಲೇ ನಾವು ಹಲವಾರು ಬಾರಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಜಾಠರಾಗ್ನಿ ಅನ್ನುವಂಥದ್ದು ನೀವು ಆಹಾರ ತಿಂದ ತಕ್ಷಣ ಪಚನ ಮಾಡುವಂತಹ ಕೆಲಸ ಜಾಠರಾಗ್ನಿಯದಾಗಿದ್ದಿದ್ರೆ, ಧಾತ್ವಾಗ್ನಿ ಅಂದ್ರೆ ಮೆಟಬಾಲಿಕ್ ಫೈರ್, ಆಂಗ್ಲ ಭಾಷೆಯಲ್ಲಿ ನೀವು ಮೆಟಬಾಲಿಕ್ ಫೈರ್ ಅನ್ನೋ ಶಬ್ದವನ್ನ ಕೇಳಿರ್ಬಹುದು. ಇದು ಹೊಸ ಶಬ್ದ ಅಲ್ಲ. ಆಯುರ್ವೇದ ಗ್ರಂಥಗಳಲ್ಲಿ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆಯೇ ಧಾತ್ವಾಗ್ನಿ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಹೇಳಿದ್ದಾರೆ. ನಮ್ಮ ಶರೀರದಲ್ಲಿ 13 ತರದ ಅಗ್ನಿಗಳಿದಾವೆ. ಮೊದಲನೆಯದು ಜಾಠರಾಗ್ನಿ, ನಂತರ ಬರುವಂಥದ್ದು ಸಪ್ತ ಧಾತ್ವಾಗ್ನಿ, 7 ಧಾತುಗಳಲ್ಲಿ 7 ತರದ ಧಾತ್ವಾಗ್ನಿಗಳಿರತ್ತೆ. ಪಂಚಮಹಾಭೂತಾಗ್ನಿ, ಪಂಚಮಹಾಭೂತಗಳಿಗೂ ಒಂದೊಂದು ಅಗ್ನಿಗಳಿರತ್ತೆ. ಈ ಎಲ್ಲ 13 ಅಗ್ನಿಗಳು ಸಮತೋಲನದಲ್ಲಿ ಇದ್ದಾಗ ಮಾತ್ರ ನಮ್ಮ ಆರೋಗ್ಯ, ನಮ್ಮ ದೇಹದ ಅಂಗಾಂಗಗಳು ಸಮತೋಲನದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿ ಒಂದು ಕಾನ್ಸೆಪ್ಟ್ ಧಾತ್ವಾಗ್ನಿ, ಅದನ್ನ ಅರ್ಥ ಮಾಡ್ಕೊಂಡಾಗ ಹೇರ್ ಫಾಲ್ ನ ಹಿಂದಿರುವಂತಹ ರೀಸನ್ ನಮ್ಗೆ ಅರ್ಥ ಆಗತ್ತೆ. ಯಾವಾಗ ನಮ್ಮಲ್ಲಿ ಧಾತ್ವಾಗ್ನಿ ಮಂದ ಆಗಿದೆ, ಅದರಲ್ಲೂ ಎಸ್ಪೆಷಲಿ ಅಸ್ಥಿ ಧಾತುವಿನಲ್ಲಿ ಕ್ಷಯ ಆದಾಗ, ಯಾಕಂದ್ರೆ ಅಸ್ಥಿ ಅಂದ್ರೆ ಮೂಳೆಗೆ ಸಂಬಂಧಪಟ್ಟಂತೆ ಆಯುರ್ವೇದದ ರೆಫರೆನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಅಸ್ಥಿ ಧಾತುವಿಗೆ ದಂತ, ನಖ ಮತ್ತು ಕೇಶ, ಇದು 3 ಉಪಧಾತುಗಳು. ನಮ್ಮ ದೇಹದಲ್ಲಿ 7 ಸಪ್ತಧಾತುಗಳು ಅನ್ನೋದಂತೂ ನಿಮ್ಗೆ ನಾನು ಹೇಳಿದ್ದೀನಿ. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಮತ್ತು ಶುಕ್ರ. ಆದ್ರೆ ಹಾಗೆ ಉಪಧಾತು ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದನ್ನ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ವಿವರವಾಗಿ ತಿಳಿಸುವ ಪ್ರಯತ್ನ ಮಾಡ್ತೇನೆ. ಬಟ್ ಸದ್ಯದ ಮಟ್ಟಿಗೆ ಅಸ್ಥಿ ಧಾತುವಿನ ಉಪಧಾತುಗಳ ಬಗ್ಗೆ ಹೇಳುವಾಗ, ದಂತ ಅಂದ್ರೆ ಹಲ್ಲು, ನಖ ಅಂದ್ರೆ ಉಗುರು, ಕೇಶ ಅಂದ್ರೆ ಕೂದಲು. ಯಾವಾಗ ಅಸ್ಥಿ ಧಾತುವಿನಲ್ಲಿ ಕ್ಷಯ ಆಗತ್ತೆ ಅಥವಾ ಅಸ್ಥಿ ಧಾತುವಿನಲ್ಲಿ ಡಿಸ್ಟರ್ಬೆನ್ಸ್ ಅಥವಾ ದುಷ್ಟಿ ಲಕ್ಷಣ ಅಂತ ಏನ್ ಹೇಳ್ತೀವಿ, ಆ ಲಕ್ಷಣಗಳು ಬಂದಾಗ ಅಸ್ಥಿ ಧಾತುವಿನ ಉಪಧಾತುಗಳಲ್ಲಿ ಕೂಡ ಸಮಸ್ಯೆಗಳು ಕಾಣಿಸ್ಕೊಳ್ಳತ್ತೆ. ಉದಾಹರಣೆಗೆ, ಈಗ ಯಾರ್ಯಾರು ಕೂದಲು ಉದುರೋರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಒಮ್ಮೆ ನಿಮ್ಮ ಹಲ್ಲು ಮತ್ತೆ ಉಗುರಿನ ಆರೋಗ್ಯವನ್ನು ನೋಡ್ಕೊಳ್ಳಿ. ಹೆಚ್ಚಿನವರಲ್ಲಿ ಅಂದ್ರೆ ಕನಿಷ್ಠ ಪಕ್ಷ 30ರಿಂದ 50% ಜನರಲ್ಲಿ ಕೂದಲಿನ ಸಮಸ್ಯೆ ಇದ್ದವರಲ್ಲಿ ಪದೇ ಪದೇ ಹಲ್ಲಿನ ಸಮಸ್ಯೆ, ಹಲ್ಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಅಥವಾ ಉಗುರಿನ ಸಮಸ್ಯೆ, ಉಗುರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇರತ್ತೆ. ಎಲ್ಲರಲ್ಲಿ ಇರ್ಲೇಬೇಕಂತಿಲ್ಲ, ಆದ್ರೆ 30ರಿಂದ 50% ಜನರಲ್ಲಿ ಇದು ಇದ್ದೇ ಇರತ್ತೆ. ಆಗ ಅಸ್ಥಿ ಧಾತುವಿನ ತೊಂದರೆಯಿಂದಾಗಿ ಅದರ ಉಪಧಾತುವಾದಂತಹ ಕೂದಲಿನಲ್ಲಿ ಇದು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಹೇರ್ ಫಾಲ್ ಅನ್ನುವಂಥದ್ದು, ಕೂದಲು ಉದುರುವಿಕೆ ಅನ್ನೋದು ನಿಮ್ಮ ದೇಹದ ಭಾಷೆ. ನಿಮ್ಮ ದೇಹ ಅತ್ತು ನಿಮ್ಮ ಹತ್ರ ಹೇಳ್ತಾ ಇದೆ, ನನ್ನ ಅಸ್ಥಿ ಧಾತು ಹಾಳಾಗ್ತಾ ಇದೆ, ಅಸ್ಥಿ ಧಾತುವಿನ ಗುಣಮಟ್ಟ ಕ್ಷೀಣವಾಗಿದೆ, ಅಸ್ಥಿ ಧಾತು ತನ್ನ ಕ್ವಾಲಿಟಿಯನ್ನ ಕಳ್ಕೊಳ್ತಾ ಇದೆ, ದಯವಿಟ್ಟು ಸಹಾಯ ಮಾಡು ಅಂತ ಕೂಗಿ ನಿಮ್ಮನ್ನ ಕರೀತಾ ಇದೆ. ಆದ್ರೆ ನೀವು ಕೇವಲ ಒಂದು ಎಣ್ಣೆಯಲ್ಲೋ, ಕೇವಲ ಒಂದಿಷ್ಟು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಥವಾ ಎಕ್ಸ್ಟರ್ನಲ್ ಪ್ರೊಸೀಜರ್ಸ್ ಗಳಿಂದ ಕೂದಲು ಮತ್ತೆ ಚೆನ್ನಾಗಿ ಹುಟ್ಟತ್ತೆ, ಮತ್ತೆ ಚೆನ್ನಾಗಿ ಕೂದಲು ಮೊದಲಿನ ತರ ಬರತ್ತೆ ಅಂತ ಕಾಯ್ತಾ ಇರ್ತೀರಾ. ಹೀಗೆ ಕಾಯ್ತಾ ವರ್ಷಗಳೇ ಕಳೆದು ಹೋಗತ್ತೆ. ಆಗ ನಿಮ್ಮ ಧಾತ್ವಾಗ್ನಿ, ಜಾಠರಾಗ್ನಿ ಮೊದಲಾದ ಎಲ್ಲಾ 13 ಅಗ್ನಿಗಳು ದೃಷ್ಟಿಯಾಗಿ
ಓವರ್ ಆಲ್ ಆಗಿ ದೇಹದ ಎಲ್ಲ ಅಂಗಾಂಗಗಳಲ್ಲಿ ಸಮಸ್ಯೆಗಳು ಆಲ್ರೆಡಿ ಉತ್ಪನ್ನ ಆಗ್ಬಿಟ್ಟಿರತ್ತೆ. ಅಂಡ್ ನೀವ್ ಅನ್ಕೋತೀರಾ, ಯಾಕೆ ನನಗೆ ಹೀಗಾಗ್ತಾ ಇದೆ, ಎಲ್ಲ ಹೆಲ್ದಿನೇ ಟ್ರೈ ಮಾಡಿದ್ರು, ಕೂದ್ಲಿಗಾಗಿ ಎಷ್ಟೆಷ್ಟು ಕಾಸ್ಟ್ಲಿಯೆಸ್ಟ್ ಶಾಂಪೂ ಅನ್ನ ಬಳಸಿದೆ, ಎಂತಹ ಅದ್ಭುತವಾದ ಎಣ್ಣೆಯನ್ನ ಬಳಸಿದೆ, ಆದ್ರೂ ಹೀಗ್ಯಾಕೆ ಆಗ್ತಾ ಇದೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರತ್ತೆ. ಆಯುರ್ವೇದದ ಪ್ರಕಾರ ಹೇಳೋದಾದ್ರೆ ಖಂಡಿತ ನಮ್ಮ ಸಸ್ಯ ಸಂಜೀವಿನಿಯ ಎಣ್ಣೆಯನ್ನ ನೀವು ಬಳಸಿದಾಗ, ಎಕ್ಸ್ಟರ್ನಲಿ ಅಪ್ಲೈ ಮಾಡಿದಾಗ ನಿಮಗೆ ಸಹಾಯ ಸಿಗತ್ತೆ. ಆದ್ರೆ ಅದು ಹಚ್ಚಿದಷ್ಟು ದಿನ ಮಾತ್ರ, ಅದು ಸಸ್ಟೈನೇಬಲ್ ಆಗಿ ಇರಬೇಕು, ಮತ್ತೆ ಮತ್ತೆ ಕೂದಲು ಉದುರುವ ಸಮಸ್ಯೆ ಬರಬಾರ್ದು ಅಂದಾಗ ಪಂಚಕರ್ಮ ಚಿಕಿತ್ಸೆಯ ಮೂಲಕ ನಿಮ್ಮ ಅಸ್ಥಿ ಧಾತುವಿಗೆ ಪೋಷಣೆ ಹಾಗೂ ನಿಮ್ಮ ಅಸ್ಥಿ ಧಾತುವಿನ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಬೇಕು. ನಿಮ್ಮ ದೇಹದ ಮೂಳೆಗಳ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಳಿಕ್ಕೆ ಹೆಚ್ಚಿನ ಗಮನ ಹರಿಸಿದರೆ ಮಾತ್ರ ನಿಮ್ಮ ಉಗುರು, ಹಲ್ಲು ಮತ್ತು ಕೂದಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಸಂಪೂರ್ಣವಾಗಿ ಬುಡ ಸಮೇತ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮಲ್ಲೂ ಏನಾದ್ರೂ ಈ ತರ ಕೂದಲಿನ ಸಮಸ್ಯೆ ಇದ್ರೆ ಕೇವಲ ಶಾಂಪೂ, ಎಣ್ಣೆ, ಎಕ್ಸ್ಟರ್ನಲ್ ಥೆರಪೀಸ್ ಅಲ್ಲಿ ಪರಿಹಾರವನ್ನ ಹುಡುಕ್ಬೇಡಿ. ಪರಿಹಾರ ಸಿಕ್ಕಿದ್ರು ಅದು ಕ್ಷಣಿಕ ಮಾತ್ರ, ಅದು ಪರ್ಮನೆಂಟ್ ಆಗಿರಲ್ಲ. ನಿಜಕ್ಕೂ ನಿಮಗೆ ಪರ್ಮನೆಂಟ್ ಆದ ಸೊಲ್ಯೂಷನ್ ನಿಮ್ಮ ಕೂದಲು ಉದುರುವಿಕೆ ಸಮಸ್ಯೆಯಲ್ಲಿ ಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನೀವು ಮಾಡ್ಬೇಕಾಗಿರುವಂತದ್ದು ಒಂದು ಕನ್ಸಲ್ಟೇಷನ್. ನೀವು ನಮ್ಮ ಸಸ್ಯ ಸಂಜೀವಿನಿಯನ್ನ ಇಲ್ಲಿಯೇ ಬಂದು ನಮ್ಮೊಟ್ಟಿಗೆ ನೀವು ಕನ್ಸಲ್ಟೇಷನ್ ಅನ್ನ ಪಡ್ಕೊಳ್ಬಹುದು. ದೂರದಲ್ಲಿದ್ದೀರಾ ಅಥವಾ ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮ ಈ ಒಂದು ವಾಟ್ಸಪ್ ಸಂಖ್ಯೆಗೆ ಆನ್ಲೈನ್ ಅಥವಾ ಕನ್ಸಲ್ಟೇಷನ್ ಅಂತ ಒಂದು ಸಂದೇಶವನ್ನ ಕಳುಹಿಸಿ. ಈ ಸಂದೇಶಕ್ಕೆ ಅನುಗುಣವಾಗಿ ನಿಮಗೆ ಕನ್ಸಲ್ಟೇಷನ್ ಅನ್ನ ಹೇಗೆ ಬುಕ್ ಮಾಡ್ಕೊಳ್ಬಹುದು, ಆನ್ಲೈನ್ ಅಲ್ಲಿ ಕೂಡ ನಮ್ಮನ್ನ ಹೇಗೆ ಸಂಪರ್ಕ ಮಾಡಬಹುದು ಅನ್ನೋ ಮಾಹಿತಿಯನ್ನ ನಮ್ಮ ಸಿಬ್ಬಂದಿಗಳು ನಿಮಗೆ ಕಳುಹಿಸಿ ಕೊಡ್ತಾರೆ. ಅದರ ಪ್ರಕಾರ ನೀವು ಕನ್ಸಲ್ಟೇಷನ್ ಬುಕ್ ಮಾಡ್ಕೊಂಡ ನಂತರ ಸ್ವತಃ ನಾನೇ ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. ನಿಮ್ಮ ಸಮಸ್ಯೆಗಳನ್ನ ಅರಿತುಕೊಳ್ಳುವ ಪ್ರಯತ್ನ ಮಾಡಿ, ಯಾವ್ಯಾವ ರೀತಿಯಲ್ಲಿ ಏನೇನ್ ತೊಂದರೆ ಆಗಿರಬಹುದು, ಯಾಕೆ ನಿಮ್ಮಲ್ಲಿ ಈ ಸಿಂಪ್ಟಮ್ಸ್ ಬರ್ತಾ ಇರಬಹುದು ಅನ್ನೋದರ ಬೇಸಿಸ್ ಮೇಲೆ ನಿಮಗೆ ಔಷಧಿಗಳ ಅಗತ್ಯ ಇದ್ರೆ ಸ್ವತಃ ನಾವೇ ಇಲ್ಲಿ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಬೆಳೆದಂತಹ ಔಷಧಿ ಸಸ್ಯಗಳಿಂದ ತಯಾರಿಸಿದ ಔಷಧಿಯನ್ನ, ತೈಲವನ್ನ, ಶಾಂಪೂವನ್ನ ಯಾವ್ದು ನಿಮ್ಮ ದೇಹಕ್ಕೆ ಅಗತ್ಯ ಇದೆ ಅಂತ ನಮಗನ್ಸತ್ತೆ ಆ ಎಲ್ಲ ಔಷಧಿಗಳನ್ನ ರೆಡಿ ಮಾಡಿ ನಿಮ್ಮ ಮನೆಯ ಅಡ್ರೆಸ್ಸಿಗೆ ಕಳಿಸಿಕೊಡುವ ವ್ಯವಸ್ಥೆ ಮಾಡ್ತೇವೆ. ಇನ್ ಕೇಸ್ ಈ ಒಂದು ಸಮಸ್ಯೆ ಅನ್ನೋದು ತೀರಾ ಮಿತಿ ಮೀರಿದೆ, ಔಷಧಿಯಲ್ಲಿ, ಎಣ್ಣೆಯಲ್ಲಿ ಗುಣ ಆಗೋ ಕಂಡೀಷನ್ ಅಲ್ಲಿ ಇದಿಲ್ಲ, ಚಿಕಿತ್ಸೆಯೇ ಬೇಕು ಅಂತಿದ್ರೆ ನಾವು ನಿಮಗೆ ಎಷ್ಟು ದಿನದ ಪಂಚಕರ್ಮ ಚಿಕಿತ್ಸೆ ಬೇಕಾಗಬಹುದು, ಯಾವ್ಯಾವ ಪಂಚಕರ್ಮ ಚಿಕಿತ್ಸೆ ನಿಮ್ಮಲ್ಲಿ ಬೇಕಾಗಬಹುದು ಎನ್ನುವ ಮಾಹಿತಿಯನ್ನ ನೀಡಿ ನಿಮಗೆ ಬುಕಿಂಗ್ ಅನ್ನ ಮಾಡ್ಕೊಳ್ಳಿಕ್ಕೂ ಡೀಟೇಲ್ಸ್ ಅನ್ನ ಕೊಡ್ತೇವೆ. ಹೀಗೆ ಪಂಚಕರ್ಮ ಚಿಕಿತ್ಸೆ ಆಯುರ್ವೇದದ ಪ್ರಕಾರ ಅಸ್ಥಿ ಧಾತುವಿನ ಒಂದು ಶಕ್ತಿಯನ್ನ ವೃದ್ಧಿಸಿಕೊಳ್ಳಿಕ್ಕೆ, ಧಾತ್ವಾಗ್ನಿ ಮಾಂದ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಚಿಕಿತ್ಸೆಯನ್ನ ಪಡ್ಕೊಂಡಾಗ ಕೂದಲುದುರುವಿಕೆ ಸಮಸ್ಯೆ ಅನ್ನೋದು ಬುಡ ಸಮೇತ ದೂರ ಹೋಗತ್ತೆ. ಈಗ ಸದ್ಯಕ್ಕೆ ಕೂದಲು ಬುಡ ಸಮೇತ ಉದುರ್ತಾ ಇದೆ. ಅದೇ ನೀವು ಚಿಕಿತ್ಸೆಯನ್ನ ಪಡ್ಕೊಂಡ್ರೆ, ಸರಿಯಾದ ರೀತಿಯ ಔಷಧಿಯನ್ನ ಪಾಲನೆ ಮಾಡಿದ್ರೆ ಆ ಸಮಸ್ಯೆಯೇ ಬುಡ ಸಮೇತ ದೂರ ಹೋಗ್ಬಿಡತ್ತೆ. ಹಾಗೂ ಸಂಪೂರ್ಣವಾದಂತಹ ಆರೋಗ್ಯಯುತವಾದಂತಹ ಕೂದಲು, ಹಲ್ಲು ಮತ್ತು ಉಗುರು ನೀವು ಪುನಃ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಇವತ್ತಿನ ದಿನ ಕೂದಲು ಉದುರುವ ಸಮಸ್ಯೆ ಹಿಂದಿನ ಒಂದು ಕಾರಣ, ಪರಿಹಾರ ಎರಡರ ಬಗ್ಗೆ ಕೂಡ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ನೀಡುವಂತಹ ಒಂದು ಪ್ರಯತ್ನ ಮಾಡಿದ್ದೇನೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲದೆ ಹೇಗನಿಸ್ತು ನಿಮ್ಗೆ ಈ ವಿಡಿಯೋ ಅನ್ನೋ ಮಾಹಿತಿಯನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ ಅಲ್ಲದೆ ನಿಮ್ಮೆಲ್ಲ ಸ್ನೇಹಿತರಿಗೆ, ನಿಮ್ಮ ಬಂಧು ಮಿತ್ರರಿಗೆ, ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಹಾಗೂ ಮತ್ತು ನಿಮ್ಮ ಹಿತೈಷಿಗಳಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇಷ್ಟೆಲ್ಲ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದೀರಾ, ಆದ್ರೆ ನಮ್ಮ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೋ ದಟ್ ನಾನು ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಹಾಕಿದಾಗ ನಿಮಗೂ ಕೂಡ ನೋಟಿಫಿಕೇಶನ್ ಬರ್ಲಿ, ಆ ವಿಡಿಯೋ ನಿಮಗೆ ಈಸಿಯಾಗಿ ತಲುಪಲಿಕ್ಕೆ ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.